ಜನವರಿ 1ಕ್ಕೆ ಕಪ್ಪು ಕುಳಿಗಳ ಅಧ್ಯಯನಕ್ಕಾಗಿ ಉಪಗ್ರಹ ಎಕ್ಸ್ಪೋಸ್ಯಾಟ್ ಉಡಾಯನ. ಹೊಸ ವರ್ಷದಂದು ಹೊಸ ಮೈಲುಗಲ್ಲು ಸಾಧಿಸಲಿರುವ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಆದಿತ್ಯ L1 ನೌಕೆ ಜನವರಿ 6ರಂದು ಉದ್ದೇಶಿತ ಲಾಗ್ರೇಂಜ್ ನಿಲ್ದಾಣ ತಲುಪಲಿದೆ. ಪ್ರತಿ ವರ್ಷ ಕ್ರಿಸ್ಮಸ್ಗೆ ಸುಮಾರು 20 ಲಕ್ಷ ರೂಪಾಯಿ ಖರ್ಚು ಮಾಡಿ ತುಟಿಯ ಶಸ್ತ್ರಚಿಕಿತ್ಸೆ. ತುಟಿಗಳು ವಿಕಾರವಾಗುತ್ತಾ ಹೋದರೂ ಕೂಡ ಗಾತ್ರವನ್ನು ಹೆಚ್ಚಿಸುವ ಶಸ್ತ್ರಚಿಕಿತ್ಸೆ ಮಾಡಿಸುವುದನ್ನು ಮಾತ್ರ ಬಿಟ್ಟಿಲ್ಲ. ಇದೀಗ ತನ್ನ ತುಟಿಯಿಂದಾಗಿಯೇ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಸುದ್ದಿಯಲ್ಲಿದ್ದಾಳೆ. ಹಿಜಾಬ್ ಬ್ಯಾನ್ ವಾಪಸಾತಿ ಬಗ್ಗೆ ಸಿದ್ದರಾಮಯ್ಯ ಘೋಷಣೆ ಮಾಡಿರುವುದಕ್ಕೆ ಅಸಮಾಧಾನ. ಮಕ್ಕಳನ್ನು ಧಾರ್ಮಿಕತೆ ಹೆಸರಿನಲ್ಲಿ ವಿಭಜಿಸುತ್ತಿದ್ದಾರೆಂದು ಆರೋಪ. ಮಕ್ಕಳಲ್ಲಿ ಏಕತೆಯ ಭಾವನೆ ಬರಲಿ ಎಂದೇ ಹಿಜಾಬ್ ಬ್ಯಾನ್ ಮಾಡಿದೆವು. ಅದು ಬಿಜೆಪಿಯ ನಿರ್ಧಾರವಾಗಿರಲಿಲ್ಲ, ಪಕ್ಷದ ನಿರ್ಧಾರವಾಗಿತ್ತು ಎಂದ ಅಶ್ವಥ್ ನಾರಾಯಣ. ಸಿದ್ದರಾಮಯ್ಯ ಅವರನ್ನು ಏಕವಚನದಲ್ಲಿ ಸೋಮಾರಿಸಿದ್ದ ಎಂದು ನಿಂದಿಸಿದ ಆರೋಪ. ಕೊಡಗು ಮೈಸೂರು ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಮೈಸೂರು ಕಾಂಗ್ರೆಸ್ ಅಧ್ಯಕ್ಷ ದೂರು. ಶಾಂತಿಭಂಗ, ಕೋಮುದ್ವೇಷ ಆರೋಪದ ಮೇಲೆ ದೇವರಾಜ ಠಾಣೆಯಲ್ಲಿ ಸಂಸದನ ವಿರುದ್ಧ ಎಫ್ಐಆರ್. ಬಿಗ್ ಬಾಸ್ಗೆ ಬಂದ ಅಮ್ಮನ ಬಳಿ ಮಾತನಾಡಲು ಆಗಲಿಲ್ಲ. ಆ ನಿಯಮಕ್ಕೆ ಕಟ್ಟು ಬಿದ್ದು ಕಣ್ಣೀರು ಹಾಕಿದ ಕಾರ್ತಿಕ್ ತಾಯಿ ಬಂದಾಗಲೇ ಬಿಗ್ ಬಾಸ್ ಕಡೆಯಿಂದ ಪೌಸ್ ಎನ್ನುವ ಆದೇಶ. ಮಗನ ಬಳಿ ಆಗಮಿಸಿದ ತಾಯಿ ಸಂತೈಸಿದ್ದಾರೆ. ಆ ಬಳಿಕ ಮುಖ್ಯ ದ್ವಾರ ಓಪನ್ ಆದ ಕಾರಣ ಅವರು ದೊಡ್ಡಮನೆಯಿಂದ ಹೊರ ಹೋಗಿದ್ದಾರೆ.